ನಮಸ್ಕಾರ. ಸಮಾಜ ಸೇವೆ ಅಂದ ತಕ್ಷಣ ನಮ್ಮೆಲ್ಲರ ತಲೆಗೆ ಬರೋದೇ ಒಳ್ಳೇದು ಮಾಡೋದು ಅನ್ನೋ ಮಾತು ಅಲ್ವಾ? ಆದರೆ ಈ ಒಂದು ಸಣ್ಣ ಮಾತಿನ ಹಿಂದೆ ಇದೆಯಲ್ಲ, ಒಂದು ದೊಡ್ಡ ಪ್ರಪಂಚವೇ ಇದೆ. ಅದರಲ್ಲಿ ಎಷ್ಟೊಂದು ಜ್ಞಾನ, ಎಂಥೆಂಥ ಕೌಶಲ್ಯ, ಅದೆಂಥ ಬದ್ಧತೆ ಅಡಗಿದೆ ಗೊತ್ತಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಸಮಾಜ ಕಾರ್ಯದ ಆಳ ಅಗಲಗಳನ್ನ ಒಟ್ಟಿಗೆ ಸೇರಿ ನೋಡೋಣ. ವಾಹ್, ನೋಡಿ ಈ ಮಾತನ್ನ. ಸಮಾಜ ಕಾರ್ಯ ಅಂದ್ರೆ ನಮ್ಮೊಳಗಿರೋ ಪ್ರೀತಿಯನ್ನ ಒಂದು ವಿಧಾನದ ಮೂಲಕ ಜಗತ್ತಿಗೆ ತೋರ್ಸೋದು. ಎಷ್ಟ್ ಅದ್ಭುತವಾದ ಮಾತಲ್ವಾ? ಇದರ ಅರ್ಥ ಏನ್ ಗೊತ್ತಾ? ಬರೀ ಕರುಣೆ ಇದ್ರೆ ಸಾಲ್ದು. ಆ ಪ್ರೀತಿಯ ಕಾಳಜಿ ಇದೆಯಲ್ಲ, ಅದನ್ನೊಂದು ವ್ಯವಸ್ಥಿತ, ಪರಿಣಾಮಕಾರಿ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಅದೇ ನಿಜವಾದ ಸಮಾಜ ಕಾರ್ಯ ಅಂದ್ರೆ. ಸಮಾಜ ಕಾರ್ಯ ಅಂದ್ರೆ ಏನಂತೀರಾ? ಅದೊಂದ್ ರೀತಿ ಮಾನವೀಯ ಒಪ್ಪಂದ. ಯಾರೋ ಒಬ್ಬರು ಕಷ್ಟದಲ್ಲಿದ್ದಾಗ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಕೊಡುವ ಒಂದು ನೈತಿಕ ಭರವಸೆ. ನೋಡಿ, ಇಲ್ಲಿ ಕೇವಲ ಭಾವನೆಗಳಿಗೆ ಜಾಗ ಇಲ್ಲ. ಅದ್ರ ಜೊತೆಗೆ ಸಾಕ್ಷ್ಯಾಧಾರಿತ ಜ್ಞಾನಕ್ಕೂ ಅಷ್ಟೇ ಮಹತ್ವವಿದೆ. ಬಹುಶಃ ಹೃದಯ ಮತ್ತೆ ಮೆದುಳು ಎರಡನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ತೂಗಬೇಕಾದ ಕೆಲವು ವೃತ್ತಿಗಳಲ್ಲಿ ಇದು ಕೂಡ ಒಂದು. ಸರಿ, ಈಗ ಸಹಾಯ ಮಾಡೋದು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳಿವೆ. ಅದಕ್ಕೂ ವಾಸ್ತವಕ್ಕೂ ಇರೋ ವ್ಯತ್ಯಾಸ ಏನು ಅಂತ ನೋಡೋಣ ಬನ್ನಿ. ಒಂದ್ ಕಡೆ ಒಳ್ಳೆ ಮನ್ಸಿದ್ರೆ ಸಾಕು, ಯಾರಿಗ್ ಬೇಕಾದ್ರೂ ಸಹಾಯ ಮಾಡ್ಬೋದು ಅಂತ ಅನ್ಕೋತೀವಿ. ಆದ್ರೆ ರಿಯಾಲಿಟಿ ಏನು? ಅದಕ್ಕೊಂದು ವ್ಯವಸ್ಥಿತವಾದ ಯೋಜನೆ ಬೇಕು. ಇನ್ನೊಂದು, ಎಲ್ಲರ ಕಷ್ಟದಲ್ಲಿ ನಾವು ಮುಳುಗಿ ಹೋಗೋದು. ಇದು ಮಿಥ್. ಆದ್ರೆ ವಾಸ್ತವದಲ್ಲಿ ವೃತ್ತಿಪರತೆಗಾಗಿ ಸ್ಪಷ್ಟವಾದ ಗಡಿಗಳನ್ನ ಹಾಕ್ಕೊಳ್ಳೇಬೇಕು. ಹಾಗೇನೆ ನಾನೇ ಸೂಪರ್ ಹೀರೋ ತರ ಎಲ್ಲರನ್ನೂ ರಕ್ಷಿಸ್ತೀನಿ ಅನ್ನೋದು ಕೇವಲ ಕಲ್ಪನೆ. ಆದ್ರೆ ಇಡೀ ವ್ಯವಸ್ಥೆಯನ್ನೇ ಅರ್ಥ ಮಾಡ್ಕೊಂಡು ಬದಲಾವಣೆ ತರಲು ಪ್ರಯತ್ನಿಸೋದು ವಾಸ್ತವ. ಕೊನೆಗೆ ನನಗೆ ಎಲ್ಲ ಗೊತ್ತು ಅನ್ನೋ ಅಹಂ ಬದಲು ತುಂಬ ವಿನಮ್ರವಾಗಿ ಎಲ್ಲರ ಜೊತೆ ಸೇರಿ ಕೆಲಸ ಮಾಡೋದೇ ನಿಜವಾದ ಸಮಾಜ ಕಾರ್ಯ. ಸರಿ, ಹಾಗಾದ್ರೆ ಹೊರಗಡೆ ಬೇರೆಯವರಿಗೆ ಸಹಾಯ ಮಾಡೋಕ್ಕೂ ಮುಂಚೆ ಒಬ್ಬ ಸಮಾಜ ಕಾರ್ಯಕರ್ತ ಎಲ್ಲಿಂದ ಶುರು ಮಾಡಬೇಕು? ಉತ್ತರ ಅವರ ಒಳಗಡೆಯಿಂದಲೇ. ಅವರು ಮೊದಲು ತಮ್ಮೊಳಗೆ ಒಂದು ಪಯಣ ಮಾಡಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಆಂತರಿಕವಾಗಿ ಸಿದ್ಧರಾಗಬೇಕು. ಇದನ್ನೇ ನಾವು ಅವರ ಆಂತರಿಕ ದಿಕ್ಸೂಚಿ ಅಂತ ಕರೆಯೋದು. ಈ ವಿಷಯವಾಗಿ ಬ್ಯಾರಿ ಆರ್ ಕೊರ್ನೋಯರ್ ಅವರು ಹೇಳುವೊಂದು ಮಾತಿದೆಯಲ್ಲ, ಅದು ಮನಸ್ಸಲ್ಲಿ ಅಚ್ಚೊತ್ತಿಬಿಡುತ್ತೆ. ಅವ್ರು ಹೇಳ್ತಾರೆ, ಒಬ್ಬ ಸಮಾಜ ಕಾರ್ಯಕರ್ತರ ಮೊದಲ ಅಸ್ತ್ರ ಅವ್ರೇ. ಆ ಅಸ್ತ್ರಕ್ಕೆ ಸರಿಯಾಗಿ ಶಾಣೆ ಹಿಡಿದಿಲ್ಲ ಅಂದ್ರೆ ಅದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಮಾಡಬಹುದು. ಎಂಥ ಅದ್ಭುತ ಮಾತ್ ನೋಡಿ. ಅಂದ್ರೆ ತಮ್ಮ ಬಗ್ಗೆನೇ ಸರಿಯಾದ ಅರಿವಿಲ್ಲದೆ ಬೇರೆಯವರಿಗೆ ಸಹಾಯ ಮಾಡಕ್ ಹೋದ್ರೆ ಅದರಿಂದ ಕೆಟ್ಟದ್ದೇ ಆಗೋದು ಹೆಚ್ಚು. ಇಲ್ಲಿ ಒಂದು ತುಂಬಾನೇ ಸೂಕ್ಷ್ಮವಾದ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಕೆಲವೊಂದು ಕೌಶಲ್ಯಗಳನ್ನ ಯಾರು ಬೇಕಾದರೂ ಕಲಿಬಹುದು. ಉದಾಹರಣೆಗೆ ಗಮನವಿಟ್ಟು ಕೇಳೋದು, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು, ಇವೆಲ್ಲ ಕಲಿಬಹುದು. ಆದ್ರೆ ಇನ್ನೊಂದಿಷ್ಟು ಗುಣಗಳಿದೆಯಲ್ಲ, ಅದನ್ನ ಆಳವಾಗಿ ಮೈಗೂಡಿಸ್ಕೊಳ್ಳೇಬೇಕು. ತೀರ್ಪು ಕೊಡದೇ ಇರೋದು, ನಮ್ಮ ಭಾವನೆಗಳನ್ನ ಹಿಡಿತದಲ್ಲಿಟ್ಕೊಳ್ಳೋದು, ನಮ್ಮಲ್ಲೇ ಇರೋ ಪೂರ್ವಾಗ್ರಹಗಳನ್ನ ಧೈರ್ಯದಿಂದ ಎದುರಿಸೋದು, ಇವೆಲ್ಲ ಕಲಿಯೋದಕ್ಕಿಂತ ಹೆಚ್ಚಾಗಿ ಅನುಭವದಿಂದ ಮೈಗೂಡಿಸ್ಕೊಳ್ಬೇಕಾದ ಗುಣಗಳು. ನಿಜವಾದ ನೈತಿಕತೆಗೆ ಇವೇ ಅಡಿಪಾಯ. ಹಾಗಾದ್ರೆ ಆ ಅಡಿಪಾಯದ ಗುಣಗಳು ಯಾವುವು? ಮೊದಲನೇದು, ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸೋದು. ಎರಡನೇದು, ಸಾಮಾಜಿಕ ನ್ಯಾಯಕ್ಕಾಗಿ ಬದ್ಧರಾಗಿರೋದು. ಮೂರನೇದು, ಅತಿಯಾಗಿ ಭಾವಾವೇಶಕ್ಕೊಳಗಾಗದೆ ನಿಜವಾದ ಸಹಾನುಭೂತಿ ತೋರ್ಸೋದು. ನಾಲ್ಕನೇದು, ಜನರ ಸ್ವನಿರ್ಧಾರಗಳಿಗೆ ಬೆಲೆ ಕೊಡೋದು. ಮತ್ತು ಕೊನೆದಾಗಿ, ಸಾಂಸ್ಕೃತಿಕ ವಿನಯ, ಅಂದ್ರ ಬೇರೆ ಸಂಸ್ಕೃತಿಗಳ ಬಗ್ಗೆ ಕಲಿಯೋಕೆ ಯಾವಾಗ್ಲೂ ಸಿದ್ಧರಾಗಿರೋದು. ಈ ತತ್ವಗಳಿಲ್ಲದೆ ಸಮಾಜ ಕಾರ್ಯ ಅನ್ನೋದು ಅಪೂರ್ಣ. ಸರಿ, ಇಷ್ಟೊತ್ತು ನಾವು ಸಮಾಜ ಕಾರ್ಯದ ಏಕೆ ಅನ್ನೋ ಆತ್ಮದ ಬಗ್ಗೆ ಮಾತಾಡಿದ್ವಿ. ಈಗ ಅದರ ಹೇಗೆ ಅನ್ನೋ ಕೌಶಲ್ಯದ ಕಡೆಗೆ ಹೋಗೋಣ. ಯಾಕಂದ್ರೆ ಸಮಾಜ ಕಾರ್ಯ ಅನ್ನೋದು ಒಂದು ಅದ್ಭುತವಾದ ಕಲೆ. ಅದನ್ನ ಹೇಗ್ ಮಾಡ್ತಾರೆ? ಬನ್ನಿ, ಅದರ 6 ಹಂತಗಳನ್ನ ನೋಡೋಣ. ಇಲ್ಲಿ ಬ್ಯಾರಿ ಕೊರ್ನೋಯರ್ ಅವರ 6 ಹಂತದ ಮಾದರಿ ಇದೆ. ಹಂತ 1, ಸಿದ್ಧತೆ. ಅಂದ್ರೆ ಯಾರನ್ನಾದ್ರೂ ಭೇಟಿ ಮಾಡೋಕ್ಕೂ ಮುನ್ನ ಅವರ ಬಗ್ಗೆ ತಿಳಿದುಕೊಂಡು ಮಾನಸಿಕವಾಗಿ ರೆಡಿಯಾಗೋದು. ಹಂತ 2, ಪ್ರಾರಂಭ. ಸ್ನೇಹದಿಂದ ಮಾತು ಶುರು ಮಾಡಿ ಒಂದು ನಂಬಿಕೆಯನ್ನ ಕಟ್ಟೋದು. ಹಂತ 3, ಅನ್ವೇಷಣೆ. ಯಾವುದೇ ಒತ್ತಡ ಹಾಕ್ತದೆ ಅವರ ಸಮಸ್ಯೆಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಹಂತ 4, ಮೌಲ್ಯಮಾಪನೆ. ಅಂದ್ರೆ ಅವರ ಪರಿಸ್ಥಿತಿಯನ್ನ ಕೂಲಂಕಷವಾಗಿ ವಿಶ್ಲೇಷಣೆ ಮಾಡೋದು. 5ನೇ ಹಂತ ತುಂಬಾನೇ ಮುಖ್ಯವಾದದ್ದು, ಹಸ್ತಕ್ಷೇಪ. ಇಲ್ಲಿ ನಾವು ಅವರಿಗೋಸ್ಕರ ಏನೂ ಮಾಡಲ್ಲ, ಬದಲಾಗಿ ಅವರ ಜೊತೆ ಸೇರಿ ಪರಿಹಾರ ಹುಡುಕ್ತೀವಿ. ಮತ್ತು ಕೊನೆಯದಾಗಿ 6ನೇ ಹಂತ, ಮುಕ್ತಾಯ.
ಆ ಸಂಬಂಧವನ್ನ ತುಂಬಾ ಕಾಳಜಿಯಿಂದ ಮುಗಿಸಿ ಅವರಿಗೆ ಧೈರ್ಯ ತುಂಬಿ ಮುಂದೆ ಹೋಗಕ್ಕೆ ಸಹಾಯ ಮಾಡೋದು. ಹೌದು, ಇದನ್ನೇ ಕೌಶಲ್ಯವು ಪ್ರೀತಿಯನ್ನು ಜವಾಬ್ದಾರಿಯುತವಾಗಿಸುತ್ತದೆ ಅಂತ ಹೇಳೋದು. ಪ್ರೀತಿ ಹೃದಯದಿಂದ ಬಂದ್ರೆ ಕೌಶಲ್ಯ ಅದಕ್ಕೊಂದು ರೂಪ ಕೊಡುತ್ತೆ, ಒಂದು ಚೌಕಟ್ಟು ಕೊಡುತ್ತೆ. ಈ ವ್ಯವಸ್ಥಿತ ಪ್ರಕ್ರಿಯೆ ಇದೆಯಲ್ಲ, ಇದು ಸಮಾಜ ಕಾರ್ಯವನ್ನ ಕೇವಲ ಸಹಾಯ ಮಾಡಬೇಕು ಅನ್ನೋ ಆಸೆಯಾಗಿ ಉಳಿಸೋದಿಲ್ಲ, ಬದಲಾಗಿ ಅದಕ್ಕೊಂದು ಶಿಸ್ತುಬದ್ಧ ಮಾನವೀಯ ರೂಪವನ್ನೇ ಕೊಡುತ್ತೆ. ಸರಿ, ಇಷ್ಟೊತ್ತು ನಾವು ಈ ವೃತ್ತಿಯ ಆದರ್ಶಗಳ ಬಗ್ಗೆ, ಕೌಶಲ್ಯಗಳ ಬಗ್ಗೆ ನೋಡಿದ್ವಿ. ಆದ್ರೆ ಪ್ರತಿಯೊಂದಕ್ಕೂ ಒಂದು ಕರಾಳ ಮುಖ ಇರುತ್ತೆ ಅಲ್ವಾ? ಹಾಗೇ ಸಮಾಜ ಕಾರ್ಯದ ಹಾದಿ ಹೂವಿನ ಹಾಸಿಗೆಯಂತೂ ಅಲ್ಲವೇ ಅಲ್ಲ. ಇದರೊಳಗಿನ ಕಠಿಣ ಸವಾಲುಗಳು, ಹೆಚ್ಚಾಗಿ ಯಾರೂ ಮಾತಾಡದ ಸತ್ಯಗಳ ಬಗ್ಗೆ ಈಗ ನೋಡೋಣ. ಮೊದಲ ಮತ್ತು ಅತಿದೊಡ್ಡ ಸವಾಲು ಅಂದ್ರೆ ಬರ್ನ್ಔಟ್ ಅಥವಾ ಕರುಣೆಯ ಆಯಾಸ. ಇದು ಸುಮ್ನೆ ದೈಹಿಕ ಸುಸ್ತಲ್ಲ. ದಿನನಿತ್ಯ ಬೇರೆಯವರ ನೋವು, ದುಃಖ, ಆಘಾತಗಳನ್ನೇ ನೋಡ್ತಾ, ಅನುಭವಿಸ್ತಾ ಒಬ್ಬರ ಆತ್ಮವೇ ಬಳಲಿ ಹೋಗುತ್ತೆ. ಅದೊಂದು ರೀತಿ ಆಧ್ಯಾತ್ಮಿಕ ಬಳಲಿಕೆ. ಎರಡನೇ ದೊಡ್ಡ ಸವಾಲು ವ್ಯವಸ್ಥೆಯೊಳಗಿನ ಅಡೆತಡೆಗಳು. ಸಮಾಜ ಕಾರ್ಯಕರ್ತರು ವ್ಯಕ್ತಿಗಳ ಜೊತೆ ಮಾತ್ರ ಹೋರಾಡಲ್ಲ, ಅವರು ಇಡೀ ಸಿಸ್ಟಮ್ ಜೊತೆ ಹೋರಾಡಬೇಕು. ಜಾತಿ ವ್ಯವಸ್ಥೆ, ಅಧಿಕಾರಶಾಹಿಯ ಕೆಂಪುಪಟ್ಟಿ, ಲಿಂಗ ತಾರತಮ್ಯ, ಇಂಥ ಅನ್ಯಾಯದ ಗೋಡೆಗಳಿಗೆ ಪ್ರತಿದಿನ ತಲೆ ಚಚ್ಕೊಳ್ಳೋದು ಅಂದ್ರೆ ಸುಮ್ನೆನಾ? ಮತ್ತು ಮೂರನೇದಾಗಿ, ಬಹುಶಃ ಎಲ್ಲರಿಗೂ ಗೊತ್ತಿರೋ ಕಹಿ ಸತ್ಯ, ಕಡಿಮೆ ಸಂಬಳ ಆದ್ರೆ ಅತಿ ಹೆಚ್ಚು ಭಾವನಾತ್ಮಕ ಶ್ರಮ. ಸಮಾಜ ಕಾರ್ಯಕರ್ತರು ಹಾಕೋ ಮಾನಸಿಕ ಶ್ರಮಕ್ಕೆ ಲೆಕ್ಕವೇ ಇರೋದಿಲ್ಲ, ಆದ್ರೆ ಅವರಿಗೆ ಸಿಗೋ ಸಂಬಳ ಮಾತ್ರ ತೀರಾ ಕಡಿಮೆ. ಅವರ ಸೇವಾ ಮನೋಭಾವವೇ ಅವರ ಸಂಬಳದ ಒಂದು ಭಾಗ ಅಂತ ನಮ್ಮ ವ್ಯವಸ್ಥೆ ಭಾವಿಸಿಬಿಟ್ಟಿದೆ. ಈ ಕಠಿಣ ಭಾಗವನ್ನ ಒಂದು ಅದ್ಭುತ ಮಾತಿನೊಂದಿಗೆ ಮುಗಿಸೋಣ. ಬೇರೆಯವರ ಗಾಯವನ್ನ ವಾಸಿ ಮಾಡೋಕೆ ಮೊದಲು ನಮ್ಮ ಗಾಯಗಳನ್ನ ನಾವು ಗೌರವಿಸ್ಬೇಕು ಮತ್ತು ನಮ್ಮ ಸೇವೆಯನ್ನ ಪಡೆಯೋ ಜನರ ಮೇಲೆ ನಮ್ಮ ನೋವಿನ ರಕ್ತವನ್ನ ಚೆಲ್ಲದಿರೋದನ್ನ ಕಲಿಬೇಕು. ವಾವ್! ಇದರ ಅರ್ಥ ಏನು ಅಂದ್ರೆ, ನಮ್ಮನ್ನ ನಾವು ಕಾಳಜಿ ಮಾಡ್ಕೊಳ್ಳೋದು, ಸರಿಯಾದ ಗಡಿಗಳನ್ನ ಹಾಕೊಳ್ಳೋದು ಈ ವೃತ್ತಿಯಲ್ಲಿ ಅನಿವಾರ್ಯ, ಅಷ್ಟೇ ಅಲ್ಲ ಅತ್ಯಗತ್ಯ. ಇಷ್ಟೆಲ್ಲ ಸವಾಲುಗಳನ್ನ ಕೇಳಿದ ಮೇಲೆ ಈ ವೃತ್ತಿ ಕಷ್ಟಾಂತ ಅನ್ಸ್ಬಹುದು. ನಿಜ, ಕಷ್ಟವೇ. ಆದ್ರೆ ಇದ್ರಲ್ಲೊಂದು ಅದ್ಭುತವಾದ ಭರವಸೆ ಇದೆ, ಸ್ಫೂರ್ತಿ ಇದೆ. ಬನ್ನಿ ಈಗ ಬೆಳಕಿನ ಕಡೆಗೆ ಸಾಗೋಣ. ಯಾಕಂದ್ರೆ ಸಮಾಜ ಕಾರ್ಯ ಅನ್ನೋದು ಒಂದು ನಿರಂತರ ಕಲಿಕೆ ಮತ್ತು ಬೆಳವಣಿಗೆಯ ಸುಂದರ ಪ್ರಯಾಣ. ಹಾಗಾದ್ರೆ ಈ ಕಲೆ ಮತ್ತು ಕೌಶಲ್ಯವನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಿದ್ರೆ ಇಲ್ಲಿದೆ ಕೆಲವು ದಾರಿಗಳು. ಸಮುದಾಯ ಆಧಾರಿತ ಸಂಸ್ಥೆಗಳ ಜೊತೆ ಕೈಜೋಡಿಸಿ, ಓದಿ ಮತ್ತು ನಿಮ್ಮ ಅನುಭವಗಳನ್ನ ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಹೊಸ ವಿಷಯಗಳನ್ನ ಕಲಿಯೋಕೆ ಕಾರ್ಯಾಗಾರಗಳಿಗೆ ಹೋಗಿ. ಪ್ರತಿದಿನ ನಿಮ್ಮ ಸುತ್ತಮುತ್ತಲಿರೋರ ಜೊತೆ ಸಹಾನುಭೂತಿಯಿಂದ ಮಾತಾಡೋದನ್ನ ಅಭ್ಯಾಸ ಮಾಡಿ. ಸಮಾನ ಮನಸ್ಕರ ಜೊತೆ ಸೇರಿ ಒಂದು ಗುಂಪು ಮಾಡ್ಕೊಂಡು ಚರ್ಚೆ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅನುಭವಿ ಸಮಾಜ ಕಾರ್ಯಕರ್ತರನ್ನ ನೋಡಿ ಕಲಿಯಿರಿ. ಸೊ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ. ಸಮಾಜ ಕಾರ್ಯಕರ್ತರು ಅಂದ್ರೆ ಸಿನಿಮಾಗಳಲ್ಲಿ ಬರೋ ಸೂಪರ್ ಹೀರೋಗಳಲ್ಲ. ಅವರು ನಿಮ್ಮ ಹಾಗೆ ಕೌಶಲ್ಯ, ಚಿಂತನೆ ಮತ್ತು ಕಾಳಜಿ ಇರೋ ಸಾಮಾನ್ಯ ಮನುಷ್ಯರು. ಅವರ ವಿಶೇಷತೆ ಏನು ಅಂದ್ರೆ, ಅವರು ಸ್ಥಿರವಾಗಿ ಶಿಸ್ತಿನಿಂದ ತಮ್ಮ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈ ವೃತ್ತಿಯನ್ನ ಅದರ ನಿಜವಾದ ಮಾನವೀಯ ನೆಲೆಯಲ್ಲಿ ನೋಡೋದು, ಅದರ ಶಿಸ್ತನ್ನ ಗೌರವಿಸುವುದು ತುಂಬಾನೇ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮುಂದೆ ಇಡ್ತೀನಿ. ಕೆಲ್ಸ ತುಂಬಾನೇ ಕಷ್ಟ, ವ್ಯವಸ್ಥೆಯಲ್ಲಿ ಸಾವಿರ ದೋಷಗಳಿವೆ, ಎಲ್ಲವೂ ಸರಿ. ಹಾಗಿದ್ರೂ ಪ್ರತಿದಿನ ಬೆಳಿಗ್ಗೆದ್ದು ಇಲ್ಲ ನಾನು ಹೋಗ್ಬೇಕು ಅಂತ ಒಬ್ಬ ಸಮಾಜ ಕಾರ್ಯಕರ್ತನನ್ನ ಯಾವುದು ಪ್ರೇರೇಪಿಸುತ್ತೆ? ಆ ಗೋಚರವಾಗುವ ಪ್ರೀತಿ ಇದೆಯಲ್ಲ, ಅದರ ನಿಜವಾದ ಮೂಲವಾದ್ರೂ ಯಾವುದು? ಈ ಒಂದು ಆಳವಾದ ಪ್ರೇರಣೆಯ ಬಗ್ಗೆ ಒಮ್ಮೆ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.